ಮಾಜಿ ಶಾಸಕರ ಹೆಸರು ತಪ್ಪಾಗಿ ಪ್ರಕಟಗೊಂಡ ಘಟನೆಗೆ ಕಾಂಗ್ರೆಸ್ ಮುಖಂಡರ ಅಸಮಾಧಾನ. ಕೂಡ್ಲಗಿ ವಿಧಾನಸಭಾ ಕ್ಷೇತ್ರದ 96ನೇ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವರಿಂದಲೇ ನಡೆದಂತಹ ಶ್ರೀ ಒನಕೆ ಓಬವ್ವ ಉತ್ಸವದಲ್ಲಿ ಕೂಡ್ಲಗಿಯ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರ ಹೆಸರುಗಳನ್ನು ಉತ್ಸವದ ಪತ್ರಿಕೆಯಲ್ಲಿ ತಪ್ಪಾಗಿ ಪ್ರಕಟಿಸುವುದಾಗಿ ಕೈ ಮುಖಂಡರು ಆರೋಪಿಸಿದ್ದಾರೆ. ಈ ತಪ್ಪು ಸುದ್ದಿಯನ್ನು ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದು ಇನ್ನೂ ಸರಿಪಡಿಸಿರದೇ ಇರುವುದನ್ನು ನೋಡಿಕೊಂಡು ಮುಖಂಡರು ನಿರಾಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವು ತಾಲೂಕು ಆಡಳಿತ ವಿಫಲತೆಯೇ ಅಥವಾ ಮಾನ್ಯ ಶಾಸಕರ ಗಮನದ ಕೊರತೆಯೇ ಎಂಬ ಪ್ರಶ್ನೆಯನ್ನು ಎದುರಿಸುತ್ತಿವೆ. ಈ ಘಟನೆ ಸಾರ್ವಜನಿಕ ಮತ್ತು ರಾಜಕೀಯ ವಲಯಗಳಲ್ಲಿ ವಿವಾದಕ್ಕೆ ಕಾರಣವಾಗಿದ್ದು ಸರಿಯಾದ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ಶಾಸಕರ ಗಮನಕ್ಕೂ ಕೂಡ ನಾವು ತಂದಿರ್ತಕ್ಕಂಥ ವಿಷಯ. ಈ ಉತ್ಸವದಲ್ಲಿ ಕೂಡ ನಮಗೂ ಕೂಡ ತುಂಬಾ ಹೆಮ್ಮೆ. ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನ ಹೋಬಳಿಯಲ್ಲಿ ನಡೀತಕ್ಕಂಥ ಒಂದು ದೊಡ್ಡ ಉತ್ಸವ. ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಮತ್ತು ಕಾರ್ಯಕ್ರಮ ಕೂಡ ಯಶಸ್ವಿಗೊಳಿಸಬೇಕು ಅಂತ ಕೂಡ ನಮ್ಮೆಲ್ಲರ ಒಂದು ಇಚ್ಛೆ. ಅದರ ಜೊತೆಯಲ್ಲಿ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಭಗೀರಥಮ್ಮ ಮನಸಿದ್ದನಗೌಡ ಅಕ್ಕನವರು ಕೂಡ ಯಾವುದೇ ಈ 3 ವರ್ಷಗಳ ಕಾಲದಲ್ಲಿ ಅವರು ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿ ಆಗದೇ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಂದಿರ್ತಕ್ಕಂಥ. ಅದೇ ರೀತಿ ಕೊಟ್ಟೂರು ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆ.ವಿ. ರವೀಂದ್ರನಾಥ್ ಬಾಬು ಸಾಹೇಬರು ಕೂಡ ಅಷ್ಟೇ. ಇವರೆಲ್ಲ ಇಷ್ಟೆಲ್ಲ ಇವರು ಹಿರಿಯ ಮುತ್ಸದ್ದಿಗಳು. ಪಕ್ಷಕ್ಕಾಗಿ ಇವರು ಸುಮಾರು ವರ್ಷಗಳಿಂದ ತ್ಯಾಗ ಮಾಡ್ಕೊಂಡು ಬಂದಿರ್ತಕ್ಕಂಥ ಮತ್ತು ಇವರದೇ ಆದಂತ ಒಂದು ಸೇವೆ ಮುಡುಪಾಗಿರ್ತಕ್ಕಂಥ ಗಣ್ಯರನ್ನ ಕಡೆಗಣಿಸಿ ಇವರನ್ನ ಆ ಒಂದು ಅದ್ಭುತವಾದಂತ ಕಾರ್ಯಕ್ರಮಗಳಲ್ಲಿ ಇವರು ಇಲ್ಲೇ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಬೇಸರ ಆಗಿರ್ತಕ್ಕಂಥ. ನಾವೀಗಾಗಲೇ ಪಕ್ಷದ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ಇದನ್ನು ಬಹಳ ಅದ್ದೂರಿಯಾಗಿ, ವಿಜೃಂಭಣೆಯಾಗಿ, ಯಶಸ್ವಿಯಾಗಿ ಈಗ 2-3 ಕಾರ್ಯಕ್ರಮಗಳಲ್ಲಿ ಇವರು ಯಾರ ಹೆಸರನ್ನು ಕೂಡ ನಮೂದು ಮಾಡಿದೆ. ಇವತ್ತು ಯಾವುದೇ ಬ್ಯಾನರ್ಗಳಲ್ಲಿ ಕೂಡ ಇವರ ಭಾವಚಿತ್ರಗಳನ್ನು ಹಾಕದೇ ಇರ್ತಕ್ಕಂಥದ್ದು ಬೇಸರ ಆಗಿರ್ತಕ್ಕಂಥದ್ದು ಈಗಾಗಲೇ ಶಾಸಕರ ಗಮನಕ್ಕೆ ತಂದಿದೆ. ಆದರೂ ಕೂಡ ಈ ಉತ್ಸವದಲ್ಲಿನೂ ಕೂಡ ಪ್ರೋಟೋಕಾಲ್ ಪ್ರಕಾರ ಇವರು ಯಾವುದೇ ಈ 4 ಜನ ಪಕ್ಷದ ಹಿರಿಯರು ಮತ್ತು ಮಾಜಿ ಸಚಿವರು, ಮಾಜಿ ಶಾಸಕರ ಹೆಸರುಗಳನ್ನು ನಮೂದು ಆಗದೇ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಬೇಸರ ಆಗಿರೋದ್ರ ಬಗ್ಗೆ ಇವತ್ತು ಆ ಬೇಸರವನ್ನ ಮಾಧ್ಯಮಗಳ ಮುಖಾಂತರ